ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಶ್ರದ್ಧೆ ಇರಬೇಕು, ನಿಮ್ಮಲ್ಲಿ ಭಕ್ತಿ ಇರಬೇಕು. ನಿಮ್ಗೆ ಸಮಯ ಅಂತಕ್ಕಂಥದ್ದು ಅಷ್ಟು ಮುಖ್ಯವಾದ್ದು. ನೀವು ಟೈಮನ್ನು ವೇಸ್ಟ್ ಮಾಡಿಬಿಟ್ರಿ ಅಂದರೆ ಆ ಟೈಮ್ ನಿಮ್ಗೆ ಮತ್ತೆ ಸಿಗಲ್ಲ. ಈಗ PUC ಮಕ್ಕಳಿದ್ದೀರಿ, ನೆಕ್ಸ್ಟ್ PUC ಆದಮೇಲೆ ಏನು ಯಾವುದೇ ಇದಾಗಲಿ ನಿಮ್ಗೆ ಸರ್ಕಾರಿ ಶಾಲೆಯಲ್ಲಿ ಆರ್ಟ್ಸ್ ಓದಿರ್ತಕ್ಕಂಥ ವಿದ್ಯಾರ್ಥಿ ನಾನು ಮತ್ತೆ ನಾನು ಡಿಗ್ರಿ ಕರೆಸ್ಪಾಂಡೆನ್ಸ್ ಮಾಡಿಕೊಂಡು KS ಬರಿತೀನಿ. ಅದು ಮದುವೆ ಆದಮೇಲೆ ಬರಿತೀನಿ ನಾನು KS ಎಕ್ಸಾಮನ್ನು. 3 ಸಾರಿ KS ನಾನು ಎಲಿಜಿಬಿಲಿಟಿ ಆಗ್ತೀನಿ, 3 ಸಾರಿನೂ ಸೆಲೆಕ್ಟೆಡ್ ಆಗ್ತೀನಿ ನಾನು. ಈಗ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ನಿಮ್ಮಲ್ಲೂ ಸಹ ಶಕ್ತಿ ಇದೆ. ಇದು ನಾನು ನನ್ನ ಜೀವನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಸ್ಫೂರ್ತಿ ಆಗಬೇಕು ಅಂತ ಹೇಳ್ಬಿಟ್ಟು. ಯಾವುದೇ ಆಗಲಿ ನಿಮ್ಮ ಮನೆ ಅಂತಂದರೆ ನಿಮ್ಮ ಥರ ಫ್ಯಾಮಿಲಿನೇ ನಮ್ಮದು ಮಧ್ಯಮ ವರ್ಗನೇ. ನಿಮ್ಮ ಸುತ್ತಲೂ ಕಷ್ಟಗಳಿದ್ದೇ ಇರುತ್ತೆ. ಬೆಳಗ್ಗೆ ಟಿಫನ್ ತಿಂತೀರೋ, ಇಲ್ಲ ತಂದೆ ತಾಯಿನ ನೋಡ್ಕೋತಿರೋ, ಅಥವಾ ಬೇರೆ ಕೆಲಸ ಮಾಡ್ತಿರೋ, ಬರ್ತಾ ಇರ್ತೀರಿ. ಹೆಚ್ಚಾಗಿ ಹೆಣ್ಮಕ್ಳಿದ್ದೀರಿ. ಎಲ್ಲ ಕೆಲಸ ಆದಮೇಲೆ ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಅದು ಮುಟ್ತಿರೋ ಇಲ್ಲ, ಪ್ರಯತ್ನ ಅಂತೂ ಕೊಡಲೇಬೇಕು. ಪ್ರಯತ್ನ ಒಂದು ದಾರಿ ತೋರಿಸೋದಕ್ಕೆ ಮಾರ್ಗದರ್ಶಕರು ನಿಮ್ಮಿಂದ ಸದಾ ಇದ್ದಾರೆ. ಅಂಥ ಮಾರ್ಗದರ್ಶಕನ ಉಪಯೋಗಿಸ್ಕೊಂಡು ನೀವೊಂದು ಗುರಿ ಮುಟ್ಬೇಕು. ಸರ್ ಹೇಳ್ತಾ ಇದ್ರು, ನೀವೊಬ್ಬರು DC ಆಗಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಯಾವುದೇ IITಯಲ್ಲಿ ಓದಿರೋರು ಆಗ್ಬೋದು, ಅಥವಾ ಫಾರಿನ್ ಎಜುಕೇಷನ್ ಆಗ್ಬೋದು, IAS ಆಗ್ಬೋದು, KAS ಆಗ್ಬೋದು, ಎಲ್ಲ ನಿಮ್ಮ ಗುರಿ, ನಿಮ್ಮ ಶಕ್ತಿ, ನಿಮ್ಮ ಶ್ರದ್ಧೆ ಮಧ್ಯೆ ಸಾಧನೆಗೆ ಮಾಡೋ ಅಂಥವೇ ಇರೋ ಅಂಥವು. ಯಾವುದೋ ದೊಡ್ಡದು ನಮ್ಮ ಕೈಲಿ ಆಗಲ್ಲ ಅಂತಕ್ಕಂಥದ್ದು ಯಾವತ್ತೂ ಇಲ್ಲ. ನೀವು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಸುಮ್ಮನೆನೂ ಬರಲ್ಲ, ಅದು ಪ್ರಯತ್ನ ಪಡಬೇಕು. ಹಗಲಿರುಳು ನೀವು ವಿದ್ಯೆ ಬರಬೇಕು ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ನಿದ್ದೆಯನ್ನು, ಅಶ್ರದ್ಧೆಯನ್ನು ಬಿಡಬೇಕು. ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಈಗ ಇಲ್ಲಿರೋರು ಯಾರಾದರೂ ನಾನು ಇರ್ತಾರೆ, ನಾನು ಫಸ್ಟ್ ಕ್ಲಾಸ್ ಬಂದರೆ ಸಾಕಪ್ಪ, ನನ್ನ ಡಿಸ್ಟಿಂಕ್ಷನ್ ಬಂದರೆ ಸಾಕಪ್ಪ, ನಾನು ಜಸ್ಟ್ ಪಾಸ್, ಇದನ್ನು ಮಾತ್ರ ಇಟ್ಕೋಬೇಡ್ರಿ. ಯಾವತ್ತು ಹಸಿವು ಥರ ಇರಬೇಕು. ನೀವು ಸದಾ ಹಸಿವಿರಬೇಕು. ನಾನು ತಿನ್ನಬೇಕು, ನಾನು ಓದಬೇಕು ಅಂತ. ಆ ಥರ ಇದ್ದಾಗ ಮಾತ್ರ ನೀವು ಒಂದು ಒಳ್ಳೆ ಕೆಲಸ, ಒಂದು ಇದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ತಂದೆಯವರು ನಮ್ಮ PUC ಆದಮೇಲೆ ಸರ್ TCHಗೆ D.Ed ಅಂತ ಮಾಡಿದ್ರು. 6 ತಿಂಗಳ ಟೈಮ್ ಇತ್ತು. ಇವ್ರು ಏನು ಓದ್ತಾ ಇರೋ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಮನೇಲಿರ್ತಕ್ಕಂಥ ಹಸುಗಳು ಕುರಿಗಳನ್ನು ಮೇಯ್ಸೋದಕ್ಕೆ ಕಳಿಸ್ತಾ ಇದ್ರು. ನಾವು ಅವಾಗ ಏನು ಮಾಡ್ತಾಯಿದ್ವಿ ಗೊತ್ತಾ, ಹಳೆ ನ್ಯೂಸ್ ಪೇಪರ್ಗಳನ್ನ ಎತ್ಕೊಂಡು ಹೋಗ್ತಾ ಇದ್ರಿ. ಜೊತೆಗೆ ಹಳೆ ಬುಕ್ಸ್ಗಳು, ಪೇಪರ್ ಅಂಗಡಿಯಲ್ಲಿ ಬುಕ್ಸ್ ಕೊಡ್ತಾಯಿದ್ರು ಮಾರೋದಕ್ಕೆ. ಆ ಬುಕ್ಸ್ಗಳನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ವಿ. ಸಂಜೆ ಬರೋದ್ರಲ್ಲಿ ಅಷ್ಟೂ ಬುಕ್ಸ್ಗಳು ಓದ್ಕೊಂಡು ಮನೆಗೆ ಎತ್ಕೊಂಡು ಬರ್ತಾ ಇದ್ವಿ. ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಇರ್ತಕ್ಕಂಥ ಅಷ್ಟೇ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ರೆ ನಿಜಕ್ಕೂ ನೀವು ಇಲ್ಲಿ ಕೂತಿರೋಂಥ ಪ್ರತಿಯೊಬ್ಬರು, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಪ್ರತಿಯೊಬ್ಬರ ಒಂದು ವಿದ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದ್ದೇ ಇರುತ್ತೆ ಅಂತ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಗೆಯವರೆಗೂ ಬರಲ್ಲ. ಬಗೆಯೋಂಥ ಶಕ್ತಿ, ಅದನ್ನು ಆಚರಿಸ್ತಾರಂಥ ಶಕ್ತಿ ನಿಮ್ಮ ಶಿಕ್ಷಕರಲ್ಲಿದೆ. ಅದನ್ನು ನಿಮ್ಗೆ ದಾರೆ ಎರಿತಾರೆ. ನೀವು ಅದನ್ನು ಉಜ್ವಲಗೊಳಿಸ್ಬೇಕು. ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀನಲ್ಲ, ಮಾತಾಡೋದೇ ಆಗಲಿ, ಮೊದಲು ಸ್ಟೇಜ್ ಮೇಲೆ ಬನ್ನಿರಿ. ಮಾತಾಡೋದೇ ಆಗ್ಬೋದು, ತಪ್ಪಾಗ್ಬೋದು. ಆದರೆ ನೆಕ್ಸ್ಟ್ ನೀವು ಇನ್ನೊಂದ್ಸರಿ ಸ್ಟೇಜ್ ಮೇಲೆ ಬಂದಾಗ ಆ ತಪ್ಪುಗಳನ್ನ ತಿದ್ಕೊಳ್ಳೋಂಥ ಶಕ್ತಿ ನಿಮ್ಗೆ, ಅವಕಾಶ ನಿಮ್ಗೆ ಸಿಗುತ್ತೆ. ಆದರೆ ನೀವು ಬಂದೇ ಇಲ್ಲ ಅಂತಂದರೆ ಅದು ಅವಕಾಶ ಸಿಗೋದಿಲ್ಲ. ಹಾಗಾಗಿ ಒಳ್ಳೆ ಅವಕಾಶ ನಿಮ್ಗೆ ಸಿಕ್ಕಿದೆ. ಇಂಥ ಒಂದು ಒಳ್ಳೆ ಪುಣ್ಯ ಜಾಗ ನಿಮ್ಗೆ ಸಿಕ್ಕಿದೆ. ನಿಮ್ಮ ಟೀಚರ್ಸ್ ಇದ್ದಾರೆ, ಪ್ರಿನ್ಸಿಪಲ್ ಸರ್ ಇದ್ದಾರೆ, ಪ್ರತಿಯೊಬ್ಬರು ಸರ್. ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ, ನನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮೆಲ್ಲ ಉಪನ್ಯಾಸಕರು ನನಗೆ ಪರಿಚಯನೇ. ಅದರಲ್ಲೂ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಗೌರಿಬಿದನೂರಲ್ಲಿ ಒಳ್ಳೆ ವಿದ್ಯೆಗೆ ಕಲಿಯೋರಿಗೆ ಅವಕಾಶ ಇದೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅದನ್ನು ನೀವು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ಮೇಲೆ ಬಂದರೆ ಆಲ್ ಟಿಕೆಟ್ ಕೊಡ್ತೀನಿ ಅಂತ. ಆ ಥರ ಆಗಬಾರ್ದು. ನೀವೇ ಬಂದು ಅವ್ನು ಕೇಳ್ಕೊಳೋ ಥರ ಬಂದು ಪ್ರತಿಯೊಂದು ಟೈಮ್, 1 ನಿಮಿಷ 1 ಸೆಕೆಂಡ್ನು ಸಹ ಬಳಸ್ಕೊಳೋ ಥರ ಇರಬೇಕು. ನಿಮ್ಗೆ ಗೊತ್ತಿದ್ರೆ ಆಯ್ತು ಏನು ಮಾಡಬೇಕು ಅಂತ. ನಾವು ಹೇಳ್ತಾ ಇದ್ರಲ್ಲ, ಟೀಚರ್ ಪಕ್ಕ ನಾವು ಓಡಾಡ್ತಾ ಇದ್ವಿ. ಅಂದರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ. ಅವ್ರ ಮನೆಗೆ ಹೋಗಿ ಪಾತ್ರೆ ತೊಳಿತಾ ಇದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಪಾತ್ರೆ ತೊಳೆದು ಬೆಡ್ಶೀಟ್ ಹೊಚ್ಚಿ ನಾವು ಬರ್ತಾ ಇದ್ವಿ. ಯಾಕೆಂತಂದರೆ ಅವ್ರ ಹತ್ರ ಒಂದು 2 ಗುಣ ಕಲ್ತ್ಕೊಂಡ್ರೆ ನಮ್ಮ ಲೈಫೇ ಚೇಂಜ್ ಆಗ್ತಾ ಇತ್ತು. ಇವತ್ತು ನಾವು ಆ ಮಟ್ಟಿಗೆ ಮಾಡಲ್ಲ. ಟೀಚರ್ಸ್ಗೆ ಇವತ್ತು ನೀವಾದರೂ ಪುಣ್ಯ ಇದು. ಆದರೆ ನಾನು ಪ್ರೈವೇಟ್ ಸ್ಕೂಲುಗಳು, ಕಾಲೇಜುಗಳು, ನಾವು ಅಲ್ಲೋದ್ರೆ ನಮ್ಮ ಇದು ಟೌನಲ್ಲೇ ನೋಡಿದಾಗ ಟೀಚರ್ ಅಂದರೆ ಇವ್ರು ಸ್ಯಾಲ್ರಿ ತಗೋತಾರಪ್ಪ, ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ. ಈ ಮನೋಭಾವನೆ ಬಂದ್ಬಿಟ್ಟಿದೆ ಈಗ. ಅದಕ್ಕೆ ಏನಂತಾರೆ, ಗುರುವಿನ ಗುಲಾಮರಾಗುವವರೆಗೂ ಲಭಿಸದಯ್ಯ ವಿದ್ಯೆ ಅಂತ. ಅವ್ರು ಏನು ಹೇಳ್ತಾರೆ ನಿಮ್ಮ ಮಾರ್ಗದರ್ಶಕರು, ಅದ್ರ ಥರ ಕೇಳ್ರಿ. ನಿಮ್ಮ ಟೈಮನ್ನು ಉಪಯೋಗಿಸ್ಕೊಳ್ಳಿ. ಯಾರೋ ನಿಮ್ಮ ತಂದೆ ತಾಯಿ, ಗುರುಗಳು ಎಲ್ಲ ನಿಮ್ಮ ಆದರ್ಶವಾಗಿ ನಿಮ್ಮನ್ನು ಒಂದು ದಾರಿಯನ್ನು ತೋರಿಸೋ ಅಂತಾರೆ. ಹಾಗಾಗಿ ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ಬಿಟ್ಟು
ಎಲ್ರಿಗೂ ಮುಂದೆ ಎಕ್ಸಾಮ್ಸ್ ಇದೆ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ರಿ. ಉತ್ತಮ ಫಲಿತಾಂಶ ನಮ್ಮ ಮುನ್ಸಿಪಲ್ ಸ್ಕೂಲಿಗೆ ಬರಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೋಗ್ರಾಮಲ್ಲಿ ನನ್ನನ್ನು ಸಹಭಾಗಿಯಾಗಿ ಮಾಡಿದ್ದೀರಿ. ತಮ್ಮೆಲ್ರಿಗೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ